ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಫ್ಯಾಸಿಸಮ್ ಪಾರ್ಟ್ 1 ಬಗ್ಗೆ ತಿಳಿದುಕೊಳ್ಳೋಣ. ಪ್ರಿನ್ಸಿಪಲ್ಸ್ ಆಫ್ ಫ್ಯಾಸಿಸಮನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಫ್ಯಾಸಿಸಮ್ನ ಬಗ್ಗೆ ಬೆನಿಟೋ ಮುಸೋಲಿನಿಯವರು ನೀಡಿರುವಂಥ ವ್ಯಾಖ್ಯಾನವನ್ನು ನಾವು ಮತ್ತೊಮ್ಮೆ ಪರಿಶೀಲಿಸೋಣ. ವಿದ್ಯಾರ್ಥಿಗಳೇ, ಮೆಕೆವೆಲ್ಲಿ ಅವರ ಅವಕಾಶವಾದ, ಹೆಗೆಲ್ ಅವರ ಸರ್ವಾಧಿಕಾರತ್ವದ ತತ್ವ, ಸೋರೆಲ್ ಅವರ ಹಿಂಸೆಯ ತತ್ವ, ವಿಲಿಯಂ ಜೇಮ್ಸ್ ಅವರ ವ್ಯಾವಹಾರಿಕ ಸಿದ್ಧಾಂತಗಳ ಮಿಶ್ರಣವೇ ಫ್ಯಾಸಿಸಮ್ ಎಂಬುದಾಗಿ ಸಹ ಕರೆದಿದ್ದಾರೆ. ಚಳುವಳಿಯ ಅಗತ್ಯತೆಗಳಿಗೆ ತಕ್ಕಂತೆ ವಿವಿಧ ತತ್ವಗಳನ್ನು ಮೇಳೈಸಿಕೊಂಡು ಉಗಮವಾದ ಸಿದ್ಧಾಂತವೇ ಫ್ಯಾಸಿಸಮ್ ಸಿದ್ಧಾಂತ ಎಂಬುದಾಗಿ ಸಹ ಇವರು ಹೇಳಿರೋದನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಮತ್ತೊಬ್ಬರಾದಂಥ ಹ್ಯಾನ್ಸ್ ಕೋಹನ್ 19ನೇ ಶತಮಾನದ ಮಧ್ಯಮ ಬಂಡವಾಳಶಾಹಿ ನಾಗರಿಕತ್ವವನ್ನು ಪ್ರಜ್ಞಾಪೂರ್ವಕವಾಗಿ ವಿರೋಧಿಸಲು ಪ್ರಾರಂಭವಾದ 20ನೇ ಶತಮಾನದ 2 ಮಹಾ ನಿರಂಕುಶ ಜನಸ್ತೋಮದ ಚಳುವಳಿಗಳಲ್ಲಿ ಫ್ಯಾಸಿಸಮ್ ಒಂದಾಗಿತ್ತು ಎಂಬುದಾಗಿ ಕೂಡ ಹಾನ್ಸ್ ಕೋಹನ್ ರವರು ತಮ್ಮ ಅಭಿಪ್ರಾಯವನ್ನು ಪಟ್ಟಿರೋದನ್ನು ನಾವು ನೋಡ್ಬೋದಾಗಿದೆ. ವಿದ್ಯಾರ್ಥಿಗಳು, ಫ್ಯಾಸಿಸಮ್ನ ಪ್ರಮುಖ ತತ್ವಗಳನ್ನು, ಪ್ರಮುಖ ಲಕ್ಷಣಗಳನ್ನು ನಾವು ಅಧ್ಯಯನವನ್ನು ಮಾಡೋದಾದರೆ, ಫ್ಯಾಸಿಸಮ್ ಕೇವಲ ಮೂಲಭೂತ ಕಲ್ಪನೆಗಳನ್ನು ಆಧರಿಸಿದೆ, ಕೆಲವು ಮೂಲಭೂತ ತತ್ವಗಳನ್ನು ಆಧರಿಸಿದೆ ಎಂಬುದಾಗಿ ಸಹ ನಾವು ಹೇಳ್ಬೋದು. ಫ್ಯಾಸಿಸಮ್ ಈಸ್ ಕಾಂಪ್ಲಿಕೇಟೆಡ್ ಟು ಕ್ಲಾಸಿಫೈ ಆ್ಯಸ್ ಆನ್ ಐಡಿಯಾಲಜಿ, ಪರ್ಟಿಕ್ಯುಲರ್ಲಿ ಬಿಕಾಸ್ ದ ವ್ಯಾಲ್ಯೂಸ್ ಅಂಡರ್ಪೈನಿಂಗ್ ಫ್ಯಾಸಿಸ್ಟ್ ಮೂಮೆಂಟ್ಸ್ ಟಿಪಿಕಲಿ ಬೀನ್ ಸೋ ಡೈವರ್ಸ್. ಕಾಮನ್ ಪ್ರಿನ್ಸಿಪಲ್ಸ್ ಆಫ್ ಫ್ಯಾಸಿಸಮ್ ಅವೇವೋ ಆರ್ ನಾವು ಹೇಳೋದಾದರೆ, ಫ್ಯಾಸಿಸಮ್ ಕೆಲವೊಂದು ಮೂಲಭೂತ ಕಲ್ಪನೆಗಳನ್ನು ಆಧರಿಸಿದೆ, ತತ್ವಗಳನ್ನು ಎತ್ತಿ ಹಿಡಿದಿದೆ, ಆದುದರಿಂದ ಇಟಲಿಗೆ ಸಂಬಂಧಿಸಿದ್ದರೂ ಸಾರ್ವತ್ರಿಕ ಸಮರ್ಥನೆ ಪಡೆಯಲು ಸಾಧ್ಯವಾಗಿದೆ ಎಂಬುದು ರೋಕೋ ಅವರ ಅಭಿಪ್ರಾಯವಾಗಿದೆ. ಮುಸೋಲಿನಿ ಇಂದಿನ ಮಾನವನ ಸರ್ವ ಪ್ರಶ್ನೆಗಳಿಗೂ ಸಂಬಂಧಿಸಿದಂತೆ ಫ್ಯಾಸಿಸಮ್ಗೆ ತನ್ನದೇ ಆದ ತಾತ್ವಿಕ ತಳಹದಿ ಇದೆ ಎಂದು ಹೇಳುತ್ತಾರೆ. ಹೊಸ ಸಂಸ್ಕೃತಿ, ಹೊಸ ನಾಗರಿಕ ಜೀವನ ನೀಡಿ ಫ್ಯಾಸಿಸಮ್ ಅತ್ಯಂತ ಶಕ್ತಿಯುತವಾಗಿ ಚಳುವಳಿಯಾಗಿ ಬೆಳವಣಿಗೆಯಾಗಿತ್ತು ಎಂಬುದಾಗಿ ಸಹ ನಾವು ಹೇಳೋದಾಗಿದೆ. ಫ್ಯಾಸಿಸಮ್ನ ತತ್ವಗಳನ್ನು ಈ ಕೆಳಕಂಡಂತೆ ನಾವು ನೋಡೋದಾದರೆ, ಆಂಟಿ ರ್ಯಾಷನಲಿಸಮ್ ಎಂಬುದಾಗಿ ಸಹ ಮೊದಲನೇದಾಗಿ ಕರೀತಾರೆ. ಅತ್ಯುಗ್ರವಾದಂತಹ ರಾಷ್ಟ್ರೀಯವಾದ, ಎಕ್ಸ್ಟ್ರೀಮ್ ನ್ಯಾಷನಲೈಸಮ್ ಎಂಬುದಾಗಿ ಸಹ ಕರೆಯುವಂಥದ್ದು. ಫ್ಯಾಸಿವಾದವು ಉಜ್ವಲವಾದ ರಾಷ್ಟ್ರ ಪ್ರೇಮವನ್ನು ವ್ಯಕ್ತಪಡಿಸುತ್ತದೆ. ರಾಜ್ಯ ಎಲ್ಲರಿಗಿಂತಲೂ ಶ್ರೇಷ್ಠವಾದುದರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ರಾಷ್ಟ್ರಕ್ಕಾಗಿ ದುಡಿಯಬೇಕು. ವ್ಯಕ್ತಿಯ ಕಾರ್ಯ, ಆಲೋಚನೆಗಳು ಮುಂತಾದವುಗಳೆಲ್ಲ ರಾಷ್ಟ್ರಕ್ಕೆ ವಿಧೇಯತೆಯನ್ನು ತೋರಿಸುವ ರೀತಿಯಲ್ಲಿರಬೇಕು. ರಾಷ್ಟ್ರದ ಹಿತದೃಷ್ಟಿಯಿಂದ ಪತ್ರಿಕೆ, ಸಿನಿಮಾ, ರೇಡಿಯೋ ಮುಂತಾದವುಗಳ ಮೇಲೆ ರಾಜ್ಯದ ನಿಯಂತ್ರಣ ಅಗತ್ಯವಾಗಿದೆ. ರಾಷ್ಟ್ರವೇ ಪ್ರಥಮ ಧ್ಯೇಯ. ಆದುದರಿಂದ ಜನರು ತಮ್ಮೆಲ್ಲ ಶಕ್ತಿಯನ್ನು ರಾಷ್ಟ್ರದ ಸೇವೆಗಾಗಿ ಬಳಸಬೇಕು ಎಂಬುದಾಗಿ ಹೇಳುವುದರ ಮೂಲಕ ಅಪಾರವಾದಂತಹ ದೇಶ ಪ್ರೇಮವನ್ನು ಇದು ಪ್ರತಿಪಾದಿಸುತ್ತದೆ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಹಾಗೆ ಸ್ಟ್ರಗಲ್ ಅಂಡ್ ದ ಇಂಪೀರಿಯಲಿಸಮ್ ಅಂಡ್ ವಾರ್ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಫ್ಯಾಸಿವಾದವು ಅಂತಾರಾಷ್ಟ್ರೀಯ ಶಾಂತಿಗೆ, ಇಂಪೀರಿಯಲಿಸಮ್ ಅಂಡ್ ವಾರ್ ಆಕ್ರಮಣಾಕಾಂಕ್ಷೆ ಮತ್ತು ಯುದ್ಧ ಪ್ರಿಯತೆ ಇದರ ಪ್ರಮುಖವಾದಂಥ ಒಂದು ಲಕ್ಷಣ. ಸ್ಟ್ರಗಲ್ ಒಂದು ಪ್ರಮುಖವಾದಂಥ ಲಕ್ಷಣ ಎಂಬುದಾಗಿ ಸಹ ಕರೀತಾರೆ. ಕ್ರಾಂತಿ. ಫ್ಯಾಸಿವಾದವು ಅಂತಾರಾಷ್ಟ್ರೀಯ ಶಾಂತಿಗೆ ವಿರೋಧವಾಗಿ ಆಕ್ರಮಣ ಧೋರಣೆ ಮತ್ತು ಯುದ್ಧವನ್ನು ಪ್ರೋತ್ಸಾಹಿಸುತ್ತದೆ. ಶಾಂತಿ ಪ್ರಿಯರು, ಅಂತಾರಾಷ್ಟ್ರೀಯ ಸಹಕಾರ ಬಯಸುವವರು ಏಡಿಗಳೆಂದು ಇದು ಪರಿಗಣಿಸಿದೆ. ಹೊಸ ಪ್ರದೇಶಗಳನ್ನು ಆಕ್ರಮಿಸಿಕೊಳ್ಳುವುದು ಸ್ವಾಭಾವಿಕವಾಗಿ ಬಂದ ಹಕ್ಕು. ಆಕ್ರಮಣ ಯುದ್ಧದಿಂದಲೇ ಆಗಬೇಕಾಗಿರುವುದರಿಂದ ಯುದ್ಧವನ್ನು ಈ ವಾದವು ಪ್ರೋತ್ಸಾಹಿಸುತ್ತದೆ. ಸ್ತ್ರೀಯರಿಗೆ ಹೆರಿಗೆ ಹೇಗೆ ಸ್ವಾಭಾವಿಕವೋ ಹಾಗೆ ಪುರುಷರಿಗೆ ಯುದ್ಧ ಮಾಡುವುದು ಸ್ವಾಭಾವಿಕ ಎಂಬುದಾಗಿ ಸಹ ಮುಸೋಲಿನಿ ಹೇಳಿದ್ದಾರೆ.
ವಾರ್ ಈಸ್ ಟು ಮ್ಯಾನ್ ವಾಟ್ ಮ್ಯಾಟರ್ನಿಟಿ ಈಸ್ ಟು ವುಮೆನ್ ಎಂಬುದಾಗಿ ಸಹ ಹೇಳಿರುವಂಥದ್ದು. ಸ್ತ್ರೀಯರಿಗೆ ಹೆರಿಗೆ ಹೇಗೆ ಸ್ವಾಭಾವಿಕವೋ ಹಾಗೆ ಪುರುಷರಿಗೆ ಯುದ್ಧ ಮಾಡುವುದು ಕೂಡ ಅಷ್ಟೇ ಸ್ವಾಭಾವಿಕ ಎಂಬುದಾಗಿ. ಇದನ್ನು ನಾವು ನೋಡೋದಾದರೆ ಇದರ ಸ್ಟ್ರಗಲ್, ಕ್ರಾಂತಿ ಸಿದ್ಧಾಂತತೆ, ಇಂಪ್ಯಾರಿಯಲಿಸಮ್ ಮತ್ತು ವಾರ್, ಇದರ ತತ್ವವನ್ನು ನಾವು ಮನಗಂಡಂತಾಗುತ್ತೆ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಹಾಗೆ ಲೀಡರ್ಶಿಪ್ ಆ್ಯಂಡ್ ಎಲಿಟಿಸಮ್ ಎಂಬುದಾಗಿ ಸಹ ನಾವು ಕರಿತೀವಿ. ಲೀಡರಿಸಮ್, ನಾಯಕತ್ವ, ಇದಕ್ಕೆ ಪ್ರಮುಖವಾದಂತಹ ಕಾರಣ ಫ್ಯಾಸಿವಾದ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ಹೇಳೋದಾದರೆ ನಾಯಕತ್ವ. ಪ್ರಮುಖವಾಗಿ ಬೆನಿಟೋ ಮುಸೋಲಿನಿ ಅವರ ನಾಯಕತ್ವದಲ್ಲಿ ಇದು ಪ್ರಮುಖವಾದಂತಹ ದೊಡ್ಡದಾದಂಥ ಶ್ರೇಷ್ಠ ಮಟ್ಟದಲ್ಲಿ ಇದು ಉದಯವಾಗಲಿಕ್ಕೆ ಪ್ರಮುಖವಾಗಿ ಕಾರಣವಾಯಿತು ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ನಾಯಕನಿಗೆ ಇದು ಅತಿಯಾದಂತಹ ಪ್ರಾಮುಖ್ಯತೆಯನ್ನು ನೀಡಿರುವಂಥದ್ದು. ಫ್ಯಾಸಿಸಮ್ ಪ್ರತಿಪಾದಿಸುವ ರಾಜ್ಯ ಜನತಾ ರಾಜ್ಯವೂ ಅಲ್ಲ, ಅಥವಾ ಯಾವುದೇ ಸಾಮಾಜಿಕ ವರ್ಗದ ದಬ್ಬಾಳಿಕೆ ನಡೆಸುವ ನಿರಂಕುಶ ಪ್ರಭುತ್ವವೂ ಅಲ್ಲ. ಬದಲಾಗಿ ನಾಯಕನಿಗೆ ಪ್ರಾಮುಖ್ಯತೆ ನೀಡುವ ಸಿದ್ಧಾಂತವಾಗಿದೆ. ರಾಜ್ಯಾಧಿಕಾರ ಅಥವಾ ಪರಮಾಧಿಕಾರ ಜನತೆಗೆ ಸೇರಿರದೆ ರಾಜ್ಯಕ್ಕೆ ಸೇರಿದೆ. ಜೈವಿಕ ಸ್ವರೂಪದ ರಾಜ್ಯದ ಕಾರ್ಯಚಟುವಟಿಕೆಗಳ ನಡುವೆ ಸಮನ್ವಯ ತರಲು, ನಿರ್ದೇಶಿಸಲು, ನಿಯಂತ್ರಿಸಲು ಮುಖ್ಯಸ್ಥ ಅಗತ್ಯ. ನಾಯಕ ಮತ್ತು ಅವನ ನಿಕಟವರ್ತಿಗಳು ರಾಜ್ಯಾಧಿಕಾರವನ್ನು ಚಲಾಯಿಸುತ್ತಾರೆ. ನಾಯಕನ ವ್ಯಕ್ತಿತ್ವ ಆಕರ್ಷಣೀಯ ಅಥವಾ ಘೋರವಾಗಿರಬಹುದು. ರಾಜ್ಯದ ಗೌರವ, ಪ್ರತಿಷ್ಠೆ, ಪ್ರಜೆಗಳ ನಿಷ್ಠೆ ಕಾಯ್ದುಕೊಳ್ಳುವ ಪ್ರಧಾನ ಜವಾಬ್ದಾರಿ ನಾಯಕನ ಮೇಲಿದೆ. ಆದುದರಿಂದ ಅವನು ಸಂದರ್ಭಕ್ಕೆ ತಕ್ಕುದಾದ ಯಾವುದೇ ರೀತಿಯ ವಿಧಾನವನ್ನು ಕೂಡ ಯಾವುದೇ ವಿಧಾನ ಕ್ರಮಗಳನ್ನು ಅನುಸರಿಸಬೇಕು. ಪರಿಣಾಮ ಮುಖ್ಯವೇ ಹೊರತು ವಿಧಾನವಲ್ಲ, ಗುರಿ ಮುಖ್ಯವೇ ಹೊರತು ಸಾಧನವಲ್ಲ ಎಂಬುದಾಗಿ ಸಹ ಪ್ರತಿಪಾದಿಸಿದ್ದಾರೆ. ಸೋಷಿಯಲಿಸಮ್ ಎಂಬುದಾಗಿ ಸಹ ಹೇಳ್ಬೋದು. ಸಮತಾವಾದ ಎಂಬುದಾಗಿ ಸಹ ಇದು ಪ್ರಮುಖವಾಗಿ ಸಮತಾವಾದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತದೆ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಹಾಗೆ ನಾವು ಹೇಳೋದಾದರೆ ಅಲ್ಟ್ರಾ ನ್ಯಾಷನಲಿಸಮ್ ಎಂಬುದಾಗಿ ಸಹ ನಾವು ಹೇಳ್ಬೋದು. ಫ್ಯಾಸಿಸಮ್ ಅಲ್ಟ್ರಾ ನ್ಯಾಷನಲ್, ರಾಷ್ಟ್ರವನ್ನು ನ್ಯಾಷನಲ್ ವೈಭವೀಕರಣಗೊಳಿಸುವಂಥದ್ದು ಫ್ಯಾಸಿಸಮ್ನ ಪ್ರಮುಖ ಕಾರಣ ಅಂತ ಹೇಳೋದಾದರೆ ರಾಜ್ಯದ ವೈಭವೀಕರಣ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ವ್ಯಕ್ತಿಗಿಂತ ರಾಜ್ಯಕ್ಕೆ ಶ್ರೇಷ್ಠವಾದಂತಹ ಸ್ಥಾನಮಾನವನ್ನು ನೀಡುವ ಫ್ಯಾಸಿಸ್ಟ್ ವಾದವು ರಾಜ್ಯ, ಸಮಾಜ ಹಾಗೂ ರಾಷ್ಟ್ರದ ನಡುವೆ ಯಾವುದೇ ವ್ಯತ್ಯಾಸವನ್ನು ಗುರುತಿಸುವುದಿಲ್ಲ. ವ್ಯಕ್ತಿ ಹುಟ್ಟುತ್ತಾನೆ, ಜೀವಿಸುತ್ತಾನೆ ಹಾಗೂ ಸಾಯುತ್ತಾನೆ, ಆದರೆ ರಾಜ್ಯಕ್ಕೆ ಸಾವೇ ಇಲ್ಲ ಎನ್ನುವ ಫ್ಯಾಸಿಸ್ಟ್ ವಾದವು ರಾಜ್ಯವು ತನಗೆ ತೋಚಿದ ಯಾವುದೇ ವಿಧಾನಗಳನ್ನು ಬೇಕಾದರೂ ಅನುಸರಿಸಬಹುದು ಎಂದು ಕರೆ ನೀಡುತ್ತದೆ. ಈ ಇಚ್ಛೆಗೆ ತಕ್ಕಂತೆ ವ್ಯಕ್ತಿ ನಡೆಯಬೇಕಾಗಿದ್ದು ಸಂಪೂರ್ಣವಾಗಿ ರಾಜ್ಯಕ್ಕೆ ನಿಷ್ಠರಾಗಿರಬೇಕು. ರಾಜ್ಯವು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ವ್ಯಕ್ತಿಯ ಜೀವನದಲ್ಲಿ ಹಸ್ತಕ್ಷೇಪವನ್ನು ಮಾಡುವ ಹಕ್ಕನ್ನು ಹೊಂದಿದ್ದು, ರಾಜ್ಯದ ರಕ್ಷಣೆ, ರಾಜ್ಯಕ್ಕೆ ಗೌರವ ತೋರಿಸುವುದು ವ್ಯಕ್ತಿಯ ಕರ್ತವ್ಯವೆಂದು ಹೇಳುವ ಮೂಲಕ ಇದು ಉಗ್ರ ರಾಷ್ಟ್ರೀಯವಾದವನ್ನು ಬೆಂಬಲಿಸುತ್ತದೆ. ಈ ಮೂಲಕ ರಾಜ್ಯವನ್ನು ವೈಭವೀಕರಿಸಲು ಪ್ರಯತ್ನಿಸಿದೆ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಹಾಗೆ ಮತ್ತೊಂದು ಅಂತ ಹೇಳೋದಾದರೆ ಆರನೇದಾಗಿ ಎಕ್ಸ್ಟ್ರೀಮ್ ಸ್ಟ್ಯಾಟಿಸಮ್ ವಿತ್ ದ ಬೇಸಿಸ್ ಆಫ್ ಇಟಾಲಿಯನ್ ಫ್ಯಾಸಿಸಮ್ ಎಂಬುದಾಗಿ ಸಹ ನಾವು ಹೇಳ್ಬೋದು. ಹೌದು, ಇದು ಇಟಲಿಯ ಒಂದು ಫ್ಯಾಸಿಸ್ಟ್ ತತ್ವದ ಅನುಸರಣೆಯಲ್ಲಿ ಬೆಳೆದು ಬಂದಂಥ ಒಂದು ದ್ಯೋತಕವಾದಂಥ ಸಿದ್ಧಾಂತವಾಗಿದೆ ಎಂಬುದಾಗಿ ಸಹ ಹೇಳ್ಬೋದು. ಇಟಾಲಿಯನ್ ಸ್ಟ್ಯಾಟಿಸ್ಟ್ ಫ್ಯಾಸಿಸಮ್ ವಾಸ್ ಥಿಯೋರಾಟಿಕಲಿ ವಾಲಂಟರಿಸ್ಟಿಕ್ ಎಂಬುದಾಗಿ ಸಹ ನಾವು ಇದನ್ನು ಪ್ರತಿಪಾದಿಸಬಹುದಾಗಿದೆ. ಫ್ಯಾಸಿಸ್ಟರ ಪ್ರಕಾರ ಸಮಾನತೆಯ ತತ್ವಕ್ಕೆ ಬದಲಾಗಿ ಶ್ರೇಣಿ ಪದ್ಧತಿಯನ್ನು ಇದು ಪ್ರತಿಪಾದಿಸುತ್ತೆ, ಸಿದ್ಧಾಂತದ ಮಾದರಿಯಲ್ಲಿ ಇದನ್ನು ಪ್ರತಿಪಾದಿಸುತ್ತೆ ಎಂಬುದಾಗಿ ಸಹ ವಿದ್ಯಾರ್ಥಿಗಳೇ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಫ್ಯಾಸಿಸ್ಟರ ಪ್ರಕಾರ ಸಮಾಜದಲ್ಲಿ 3 ವರ್ಗದ ಜನರಿರುತ್ತಾರೆ. ಮೊದಲನೇದಾಗಿ ಸಮಸ್ತ ಅಧಿಕಾರ ಪಡೆದ ಸರ್ವಶ್ರೇಷ್ಠ ನಾಯಕ. ಎರಡನೇದಾಗಿ ಶೌರ್ಯ, ದೂರದೃಷ್ಟಿ, ಸಾಮರ್ಥ್ಯ ಪಡೆದ ಗಣ್ಯ ಪುರುಷರು.
ಮೂರನೆಯದಾಗಿ ಮಾರ್ಗದರ್ಶನ ನಿರ್ದೇಶನ ಬಯಸುವ ಕಾನೂನು ಪಾಲನೆಯಲ್ಲಿಯೇ ಸಾರ್ಥಕ್ಯ ಕಾಣುವ ಸಾಮಾನ್ಯ ಜನತೆ. ನಾಯಕನಿಗೆ ಗೌರವ ನೀಡುವ ಸಂಬೋಧನೆ ಇರುತ್ತದೆ. ಉದಾಹರಣೆಗೆ ಮುಸೋಲಿನಿ ತನ್ನನ್ನು ಡ್ಯೂಸ್ ಎಂದು ಕರೆದುಕೊಂಡದ್ದು, ಹಿಟ್ಲರ್ ತನ್ನನ್ನು ಫ್ಯೂರರ್ ಎಂದು ಕರೆದುಕೊಂಡದ್ದು. ಅಷ್ಟೇ ಅಲ್ಲದೆ ಮುಸೋಲಿನಿಯು ತನ್ನ ಜೀವನ ಚರಿತ್ರೆಯುದ್ದಕ್ಕೂ ನನ್ನ ನಿರ್ದೇಶನ, ನನ್ನ ನಿರ್ಧಾರ, ನನ್ನ ವಿರೋಧಿಸಲಾಗದ ದಬ್ಬಾಳಿಕೆ ಎಂದು ಮುಂತಾಗಿ ಹೇಳಿಕೊಂಡಿರುವುದು ನಾಯಕನಿಗೆ ಇರುವ ಪ್ರಾಮುಖ್ಯತೆಯನ್ನು ಇದು ಬಹಳ ಪ್ರತಿನಿಧಿಸುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ನಾಯಕನಲ್ಲೇ ಸಮಸ್ತ ಅಧಿಕಾರ ಕೇಂದ್ರೀಕೃತವಾಗಿದ್ದು ಸ್ಥಳೀಯ ಘಟಕಗಳಿಗೆ ಸದಸ್ಯರ ನೇಮಕಾತಿ, ರದ್ದತಿ, ನಿರ್ದೇಶನ ಮುಂತಾದ ಅಧಿಕಾರವನ್ನು ಪಡೆದಿರುತ್ತಾನೆ. ಅಷ್ಟೇ ಅಲ್ಲದೆ ಫ್ಯಾಸಿಸ್ಟ್ ಇಟಲಿಯಲ್ಲಿ ಶಾಲೆಗಳ ಪಠ್ಯಕ್ರಮಗಳಲ್ಲಿ ನಾಯಕನ ಜೀವನ ಸಾಧನೆಗಳ ಕುರಿತು ಸೇರಿಸಲಾಯಿತು. ಅವನ ಘೋಷಣೆಗಳ ಪ್ರಚಾರವನ್ನು ನಡೆಸಲಾಯಿತು. ನಾಯಕನ ಸ್ಥಾನವನ್ನು ಯಾರೂ ವಿರೋಧಿಸಲಾಗದ ಸ್ಥಾನ. ಆ ಸ್ಥಾನಕ್ಕೆ ಕೇವಲ ವಿಧೇಯತೆಯನ್ನು ತೋರಬಹುದೇ ಹೊರತು ವಿರೋಧವನ್ನಲ್ಲ. ಆದುದರಿಂದ ರಾಜ್ಯದ ಅಧಿಕೃತ ಮುಖ್ಯಸ್ಥನಾಗಿದ್ದ ಮೂರನೇ ಅರಸ ವಿಕ್ಟರ್ ಇಮ್ಯಾನ್ಯುಯಲ್ನ ಸ್ಥಾನ ಎರಡನೆಯ ಸ್ಥಾನಕ್ಕೆ ಇಳಿಯಿತು. ಇಟಲಿಯ ಅರಸನಾಗಿದ್ದರೂ ನಾಮ ಮಾತ್ರ ದೊರೆಯಾದ ಮುಸೋಲಿನಿ ಅನಿಭಾಷಿಕ್ತ ದೊರೆಯಾದ, ವಿಶೇಷ ಸವಲತ್ತುಗಳನ್ನು ಅನುಭವಿಸಿದ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಎಣ್ಣೆ ಪಾಯಿಂಟನ್ನು ನಾವು ಸ್ಟ್ಯಾಟಿಸ್ಟಿಸಮನ್ನು ನೋಡೋದಾದರೆ, ದ ಬಿಲೀಫ್ ದಟ್ ದ ಸ್ಟೇಟ್ ಈಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನ್ಸ್ ಆಫ್ ರಿಸಾಲ್ವಿಂಗ್ ಪ್ರಾಬ್ಲಮ್ಸ್ ಆ್ಯಂಡ್ ಲಾಟ್ ಆಫ್ ಗ್ಯಾರಂಟೀನಿಂಗ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಎಂಬುದಾಗಿ ಸಹ ನಾವು ಇದರಲ್ಲಿ ನಾವು ನೋಡ್ಬೋದಾಗಿದೆ. ಎಕನಾಮಿಕ್ ಡೆವಲಪ್ಮೆಂಟನ್ನು ರಾಜ್ಯವು ಪ್ರತ್ಯೇಕವಾದಂತಹ ಅಣುವಿನಂತಿರುವ ವ್ಯಕ್ತಿಗಳಿಂದ ಆಗಿರದೆ ರಾಷ್ಟ್ರೀಯ ಭಾವನೆಯಿಂದ ಪ್ರಚೋದಿತವಾದಂತಹ ಅನೇಕ ಗುಂಪುಗಳ ರಚನೆಯಾಗಿದೆ. ರಾಜ್ಯವು ಅನೇಕ ಘಟಕಗಳಿಂದ ಕೂಡಿದ ಒಂದು ಏಕೀಕೃತ ಘಟಕವಾಗಿದೆ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಈ ಗುಂಪುಗಳ ಸದಸ್ಯರಾಗಿರುವ ವ್ಯಕ್ತಿಗಳು ಉಪಯುಕ್ತ ಆರ್ಥಿಕ ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುತ್ತಾರೆ. ವೃತ್ತಿಪರ ಗುಂಪುಗಳು ಸಹಜವಷ್ಟೇ ಅಲ್ಲ, ಅಗತ್ಯವೂ ಅನಿವಾರ್ಯವೂ ಆಗಿವೆ. ರಾಷ್ಟ್ರದ ಕಾರ್ಪೊರೇಟ್ ಸಂಘಟನೆಯಲ್ಲಿ ಪ್ರತಿ ಗುಂಪು ರಾಷ್ಟ್ರದ ಹಿತಾಸಕ್ತಿಯ ದೃಷ್ಟಿಯಿಂದ ವಿಶಿಷ್ಟ ಕಾರ್ಯವನ್ನು ಕೈಗೊಳ್ಳುತ್ತದೆ. ಆದುದರಿಂದ ರಾಷ್ಟ್ರೀಯ ಸಂಸತ್ತಿನಲ್ಲಿ ಭೂಪ್ರದೇಶ ಆಧಾರಿತ ಪ್ರಾತಿನಿಧ್ಯವಿರದೆ ವೃತ್ತಿನಿರತ ಗುಂಪುಗಳ ಪ್ರಾತಿನಿಧ್ಯವಿರಬೇಕಾಗಿರುವುದು ಅಗತ್ಯ. ರಾಷ್ಟ್ರಕ್ಕೆ ಅಗತ್ಯವಿರುವ ಯಾವುದೇ ವೃತ್ತಿಪರ ಗುಂಪಿಗೂ ಫ್ಯಾಸಿಸಮ್ ಅವಕಾಶ ನೀಡುವುದಿಲ್ಲ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಕಾರ್ಪೊರೇಟ್ ರಾಜ್ಯ ವ್ಯವಸ್ಥೆ ಫ್ಯಾಸಿಸಮ್ನ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ಸರ್ಕಾರವು ಕೆಲವು ನಿಬಂಧನೆಗಳನ್ನು ವಿಧಿಸಿ ಕಾರ್ಪೊರೇಟ್ಗಳ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸುತ್ತದೆ ಎಂಬುದಾಗಿ ಸಹ ನಾವಿಲ್ಲಿ ಹೇಳ್ಬೋದಾಗಿದೆ. ಉತ್ಪಾದನೆಯ ಎಲ್ಲ ಹಂತಗಳಲ್ಲಿಯೂ ಕೂಡ ನಿಗಮಗಳ ಸ್ಥಾಪನೆ ಆಗುತ್ತೆ. 1925ರಲ್ಲಿ ಇಟಲಿಯಲ್ಲಿ ಈ ಬಗೆಯ 22 ನಿಗಮಗಳು ಅಸ್ತಿತ್ವದಲ್ಲಿದ್ದವು. 9 ರಾಷ್ಟ್ರೀಯ ಒಕ್ಕೂಟಗಳಿದ್ದವು. ನಿಗಮಗಳು ಸಲಹೆ ನೀಡುವ ಸಂಸ್ಥೆಗಳಾಗಿದ್ದವು. ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸುವುದು ಇರ್ಬೋದು, ರಾಷ್ಟ್ರೀಯ ಉತ್ಪಾದನೆಯನ್ನು ಹೆಚ್ಚಿಸುವುದು ಇರ್ಬೋದು, ಕಾರ್ಮಿಕರ ವೇತನ ಇರ್ಬೋದು, ಕೆಲಸದ ಅವಧಿಯನ್ನು ನಿಗದಿಪಡಿಸುವುದು ಇರ್ಬೋದು, ಮುಂತಾದ ಕಾರ್ಯಗಳನ್ನು ನಿಗಮಗಳು ನಿರ್ವಹಿಸುತ್ತಿದ್ದವು ಎಂಬುದಾಗಿ ಸಹ ಹೇಳ್ಬೋದು. ಕಾರ್ಪೊರೇಟ್ ರಾಜ್ಯ ವ್ಯವಸ್ಥೆ ಯೋಜನೆ ಆಧಾರಿತ ವ್ಯವಸ್ಥೆಯಾಗಿದ್ದು ಬಹುತ್ವದ ತತ್ವವನ್ನು ಒಳಗೊಂಡಿದೆ. ಆದರೆ ವಾಸ್ತವದಲ್ಲಿ ಖಾಸಗಿ ಬಂಡವಾಳಗಾರರೇ ಉತ್ಪಾದನೆಯ ನಿಯಂತ್ರಣವನ್ನು ಹೊಂದಿದ್ದರು. ಕಾರ್ಮಿಕ ಸಂಘಟನೆಗಳಿಗೆ ಅವಕಾಶವಿರಲಿಲ್ಲ. ಮುಷ್ಕರ ಅಥವಾ ಬಂದ್ಗಳಿಗೆ 7 ವರ್ಷಗಳ ಶಿಕ್ಷೆಯನ್ನು ವಿಧಿಸಲಾಗುತ್ತಿತ್ತು. ಕಾರ್ಮಿಕರ ನಡುವಣ ಜಗಳ ಬಗೆಹರಿಸಲು ನ್ಯಾಯ ತೀರ್ಮಾನ ಮಾಡಲು ವಿಶೇಷ ಕಾರ್ಮಿಕ ನ್ಯಾಯಮಂಡಳಿಗಳನ್ನು ರಚಿಸಲಾಗಿತ್ತು. 1927ರಲ್ಲಿ ಫ್ಯಾಸಿಸ್ಟರು ಹೊರಡಿಸಿದ ಲೇಬರ್ ಚಾರ್ಟರನ್ನು CEM ಜೋಡ್ ಕಾರ್ಮಿಕರ ಮ್ಯಾಗ್ನಾ ಕಾರ್ಟಾ ಎಂಬುದಾಗಿ ಸಹ ಅದನ್ನು ಕರೆದಿದ್ದಾರೆ. ಈ ರೀತಿಯಲ್ಲಿ ಫ್ಯಾಸಿಸ್ಟರು ರಾಜ್ಯಕ್ಕೆ ಅತಿ ಮಹತ್ವದ ಸ್ಥಾನಮಾನವನ್ನು ನೀಡಿದ್ದರೂ ಸಾಮೂಹಿಕ ಆರ್ಥಿಕ ಚಟುವಟಿಕೆಗಳನ್ನು ಯೋಜಿಸುವಲ್ಲಿ ಈ ಪರಿಕಲ್ಪನೆ ತಡೆಯೊಡ್ಡಲಿಲ್ಲ ಎಂದು ಆಂಡ್ರೂ ಹೇವುಡ್ ಹೇಳುತ್ತಾರೆ. ಕಾರ್ಪೊರೇಟ್ ವ್ಯವಸ್ಥೆಯನ್ನು ಮುಸೋಲಿನಿ ಬಂಡವಾಳಶಾಹಿ ವ್ಯವಸ್ಥೆ, ಸಮಾಜಶಾಹಿ ವ್ಯವಸ್ಥೆಗಳ ನಡುವಿನ ಮಧ್ಯಮ ಮಾರ್ಗ ಎಂದು ಕರೆದಿದ್ದಾನೆ. ಇದು ಬಂಡವಾಳಶಾಹಿ ಮತ್ತು ಮುಕ್ತ ಆರ್ಥಿಕ ವ್ಯವಸ್ಥೆ ಹಾಗೂ ಸಾಮಾಜಿಕ ಆರ್ಥಿಕ ನಿಯಂತ್ರಕ ವ್ಯವಸ್ಥೆಯ ವಿರೋಧಿಯಾಗಿದೆ. ಮುಕ್ತ ಮಾರುಕಟ್ಟೆ ಅನಿಯಂತ್ರಿತ ಲಾಭಾಂಶದ ಹೆಚ್ಚಳಕ್ಕೆ ಅವಕಾಶವನ್ನು ಕಲ್ಪಿಸಿ ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ತರುವ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ನಾವು ಹೇಳೋದಾದರೆ ನಿಯಂತ್ರಿತ ಆರ್ಥಿಕ ವ್ಯವಸ್ಥೆಗೆ ಇದು ವರ್ಗ ಸಂಘರ್ಷಕ್ಕೆ ಕಾರಣವಾಗಬಲ್ಲದು. ಈ ಎರಡೂ ಸಮಸ್ಯೆಗಳಿಗೆ ಉತ್ತರ ಕಾರ್ಮಿಕ ಮತ್ತು ಉತ್ಪಾದಕರ ನಡುವೆ ಸಾಮರಸ್ಯ ತಂದು ಇಬ್ಬರೂ ಒಂದೇ ಘಟಕದ ಭಾಗಗಳು ಎಂಬುದನ್ನು ಮನದಟ್ಟು ಮಾಡುವುದು.
ಕಾರ್ಪೊರೇಟ್ ವ್ಯವಸ್ಥೆ ಈ ನಂಬಿಕೆಯನ್ನು ಆಧರಿಸಿದೆ. ಈ ಎರಡೂ ವರ್ಗಗಳ ನಡುವಿನ ಸಾಮರಸ್ಯದಿಂದ ನೈತಿಕ ಹಾಗೂ ಆರ್ಥಿಕ ಪುನರುಜ್ಜೀವನದ ಸಾಧ್ಯವಾಗುತ್ತದೆ. 1939ರಲ್ಲಿ ಕಾರ್ಪೊರೇಟ್ ರಾಜ್ಯ ವ್ಯವಸ್ಥೆ ಅತ್ಯಂತ ತೀವ್ರವಾಗಿ ಸ್ಥಾಪಿತವಾಯಿತು. ಇಟಲಿಯ ಸಂಸತ್ತಿನ ಸ್ಥಾನದಲ್ಲಿ ಫ್ಯಾಸ್ಕಸ್ ಮಂಡಳಿ ಮತ್ತು ನಿಗಮಗಳು ಅಸ್ತಿತ್ವಕ್ಕೆ ಬಂದವು. ಈ ಬಗೆಯ ಕಾರ್ಪೊರೇಟ್ ವ್ಯವಸ್ಥೆ ಇಟಲಿಯ ಉತ್ಪಾದನೆಯ ಪ್ರಮಾಣವನ್ನು ಗಣನೀಯವಾಗಿ ಹೆಚ್ಚಿಸಿತು. ಆದರೆ ಕಾರ್ಮಿಕರ ಜೀವನದಲ್ಲಿ ಏನೂ ಹೆಚ್ಚಿನ ಬದಲಾವಣೆಗಳಾಗಲಿಲ್ಲ. ಕಾರ್ಪೊರೇಟ್ ರಾಜ್ಯ ವ್ಯವಸ್ಥೆಯ ಇನ್ನೊಂದು ಲಕ್ಷಣವೆಂದರೆ ಬ್ಯಾಂಕುಗಳನ್ನು ನಿರ್ಬಂಧಿಸಲಾಯಿತು. ಹೊಸ ಬ್ಯಾಂಕುಗಳ ಸ್ಥಾಪನೆಗೆ ಸರ್ಕಾರದ ಒಪ್ಪಿಗೆ ಅಗತ್ಯವಾಗಿತ್ತು. ಸಮಸ್ತ ಕಲ್ಯಾಣದ ಉದ್ದೇಶ ಹೊಂದಿರುವ ಕಾರ್ಪೊರೇಟ್ ವ್ಯವಸ್ಥೆ ಉತ್ತಮವೇ ಆಗಿದ್ದರೂ ಕೆಲವು ಉದ್ದೇಶಗಳನ್ನು ಹೊಂದಿತ್ತು. ಕಾರ್ಮಿಕ ಸಂಘಟನೆಗಳಿಗೆ ಅವಕಾಶ ದೊರೆಯಲಿಲ್ಲ. ಕಾರ್ಪೊರೇಟ್ ವ್ಯವಸ್ಥೆ ಯಾವುದೇ ಪಕ್ಷದ ಅಧೀನದಲ್ಲಿರಬಾರದು, ಆದರೆ ಇಟಲಿಯಲ್ಲಿ ಅದು ಏಕಪಕ್ಷದ ಅಧೀನಕ್ಕೆ ಒಳಪಟ್ಟಿತ್ತು ಎಂಬುದಾಗಿ ಸಹ ಹೇಳ್ಬೋದು. ಇಟಲಿಯ ಈ ಕಾರ್ಪೊರೇಟ್ ವ್ಯವಸ್ಥೆ 1945ರ ಹೊಸ ರೂಪ ತಳೆದು ನವ್ಯ ಉದಾರವಾದಿ ಕಾರ್ಪೊರೇಟ್ ವ್ಯವಸ್ಥೆಯ ರೂಪದಲ್ಲಿ ಜಾರಿಗೆ ಬಂದಿತು. ಸರ್ಕಾರಗಳು ಆರ್ಥಿಕ ಕ್ಷೇತ್ರದಲ್ಲಿ ಉದ್ಯಮಿಗಳಿಗೆ, ಶಕ್ತಿಯುತ ಆರ್ಥಿಕ ಗುಂಪುಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿದವು. The underlying principles of fascism are as follows. Fascism believes in aggressive nationalism and imperialism ಎಂಬುದರ ಬಗ್ಗೆ ಈಗಾಗಲೇ ಅದರ ಬಗ್ಗೆ ಅಧ್ಯಯನವನ್ನು ನಾವು ಮಾಡಲಾಯಿತು ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಫ್ಯಾಸಿಸಮ್ಮು ಯಾವುದ್ರ ಬಗ್ಗೆ? ಅಗ್ರೆಸಿವ್ ನ್ಯಾಷನಲಿಸಮ್ ಆ್ಯಂಡ್ ಇಂಪೀರಿಯಲಿಸಮ್ ಎಂಬುದಾಗಿ ಸಹ ಸಾಮ್ರಾಜ್ಯಶಾಹಿತ್ವದ ಮೇಲೆ ಬಹಳವಾದಂತಹ ಇದು ತೀವ್ರತರವಾದಂತಹ ಪರಿಣಾಮವನ್ನು ಬೀರುತ್ತೆ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಹಾಗೆ ಫ್ಯಾಸಿಸ್ಟ್ ಬಿಲೀವ್ಡ್ ಇನ್ ಪಾಲಿಸಿ ಒನ್ ಪಾರ್ಟಿ ಆರ್ ಒನ್ ಲೀಡರ್ ಬಗ್ಗೆ ಇದು ತಿಳಿಸುತ್ತೆ ಎಂಬುದಾಗಿ ಸಹ ಹೇಳ್ಬೋದು. ಫ್ಯಾಸಿಸಮ್ ಡಸ್ ನಾಟ್ ಅಲೋ ಕ್ವಶನಿಂಗ್ ಎಗೇನೆಸ್ಟ್ ದ ಗೌರ್ನಮೆಂಟ್ ಪಾಲಿಸೀಸ್ ಆ್ಯಂಡ್ ದೆನ್ ದ ಆಲ್ವೇಸ್ ಇಟ್ ಈಸ್ ಬೇಸ್ಡ್ ಆನ್ ಇಂಟೆನ್ಸಿವ್ ನ್ಯಾಷನಲಿಸಮ್ ಆ್ಯಂಡ್ ಕಮ್ಯುನಲಿಸಮ್ ಎಂಬುದಾಗಿ ಸಹ ನಾವು ಹೇಳ್ಬೋದು. ಅತೀವಾದಂಥ ಜನಾಂಗೀಯ ಮೊದಲನೇದು ನಾವು 9th ಫ್ಯಾಸಿಸಮ್ ಬಿಲೀವ್ಸ್ ಇನ್ ಅಗ್ರೆಸಿವ್ ನ್ಯಾಷನಲಿಸಮ್ ಆ್ಯಂಡ್ ಇಂಪೀರಿಯಲಿಸಮ್ ಎಂಬುದಾಗಿ ಸಹ ಜನಾಂಗೀಯವಾದ ಮತ್ತು ಸಾಮ್ರಾಜ್ಯಶಾಹಿವಾದದಲ್ಲಿ ಇದಕ್ಕೆ ನಂಬಿಕೆ ಇದೆ ಎಂಬುದಾಗಿ ಹೇಳೋದಾದರೆ, ಫ್ಯಾಸಿಸ್ಟ್ ವಾದವು ಉತ್ಕಟವಾದಂತಹ ಜನಾಂಗ ಪ್ರೀತಿಯನ್ನು ಹೊಂದಿತ್ತು. ಇಟಾಲಿಯನ್ ಮತ್ತು ಜರ್ಮನ್ ಫ್ಯಾಸಿಸ್ಟ್ ವಾದಿಗಳು ಮಾತ್ರ, ಅಂದರೆ ನಾರ್ಡಿಕ್ ರೇಸ್ ಮಾತ್ರವೇ ಇತರ ಜನಾಂಗಗಳಿಗಿಂತ ಶ್ರೇಷ್ಠವೆಂದು ಭಾವಿಸಿದ್ದರು. ಈ ಕಾರಣದಿಂದಾಗಿಯೇ ಯಹೂದಿ ಕುಲದ ಜನತೆಯನ್ನು ಸಾಮೂಹಿಕ ಹತ್ಯೆಗೆ ಮುಂದಾಗಿದ್ದರು ಎಂಬುದಾಗಿ ಸಹ ನಾವು ಹೇಳ್ಬೋದು. ಈ ರೀತಿಯ ಜನಾಂಗ ಪ್ರೀತಿಯ ತತ್ವವೇ ಫ್ಯಾಸಿಸ್ಟರು ಸಾಮ್ರಾಜ್ಯ ವಿಸ್ತರಣೆಯತ್ತ ಗಮನ ಹರಿಸಲು ಪ್ರಮುಖ ಕಾರಣವಾಯಿತು ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಇವರು ವಿಶ್ವವನ್ನು ಆಳಲು ಜರ್ಮನ್ ಜನಾಂಗವೇ ಯೋಗ್ಯವೆಂದು ಪ್ರತಿಪಾದಿಸಿದರು ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಅಂದರೆ ಇಡೀ ವಿಶ್ವವನ್ನು ಆಳಲಿಕ್ಕೆ ಜರ್ಮನ್ ಜನಾಂಗ ಮತ್ತು ಇಟಾಲಿಯನ್ನರು ಮಾತ್ರ ಸಾಧ್ಯ, ಯೋಗ್ಯರು ಎಂಬುದಾಗಿ ಸಹ ವಾದಿಸಿದ್ದೇ 2ನೇ ಮಹಾಯುದ್ಧ ನಡೀಲಿಕ್ಕೆ ಕಾರಣ ಆಯಿತು ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಅದೇ ರೀತಿ ಫ್ಯಾಸಿಸ್ಟ್ ಬಿಲೀವ್ಡ್ ಇನ್ ದ ಪಾಲಿಸಿ ಆಫ್ ಒನ್ ಪಾರ್ಟಿ ಆರ್ ಒನ್ ಲೀಡರ್ ಎಂಬುದಾಗಿ ಸಹ ನಾವು ಹೇಳೋದಾದರೆ, ಒಬ್ಬ ನಾಯಕನಲ್ಲಿ ಅತಿಯಾದಂತಹ ಏಕಪಕ್ಷದಲ್ಲಿ ಏಕನಾಯಕನಲ್ಲಿ ಇದು ಹೆಚ್ಚಿನವಾದಂತಹ ನಂಬಿಕೆಯನ್ನು ಹೊಂದಿತ್ತು ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಹಾಗೆ ನೆಕ್ಸ್ಟ್, ಫ್ಯಾಸಿಸಮ್ ಡಸ್ ನಾಟ್ ಅಲೋ ಕ್ವಶನಿಂಗ್ ಎಗೇನೆಸ್ಟ್ ದ ಗೌರ್ನಮೆಂಟ್ ಪಾಲಿಸೀಸ್. ಯಾವುದೇ ಕ್ವಶನ್ಸನ್ನು ಪ್ರಶ್ನೆ ಮಾಡುವಂತೆ ಇರಲಿಲ್ಲ. ಸರ್ಕಾರ ಮಾಡಿದಂತಹ ಕಾನೂನುಗಳಲ್ಲಿರ್ಬೋದು, ನೀತಿ ನಿರೂಪಣೆಗಳಲ್ಲಿರ್ಬೋದು ಯಾವುದೇ ರೀತಿಯಾದಂಥ ಪ್ರಶ್ನೆಗಳನ್ನು ಮಾಡುವಂತಿರಲಿಲ್ಲ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಆಮೇಲೆ ಇಟ್ ಈಸ್ ಬೇಸ್ಡ್ ಆನ್ ದಿ ಇಂಟೆನ್ಸಿವ್ ನ್ಯಾಷನಲಿಸಮ್ ಆ್ಯಂಡ್ ಕಮ್ಯುನಲಿಸಮ್ ಎಂಬುದಾಗಿ ಸಹ ನಾವು ಇದನ್ನು ಅರ್ಥೈಸ್ಬೋದಾಗಿದೆ. ಇದು ಕಮ್ಯುನಲಿಸಮ್ಮು ಇದರ ಮೇಲೆ ಬೇಸಿಸ್ ಮೇಲೆ ಉದ್ಭವವಾಗಿರುವಂಥ ಒಂದು ಪ್ರಮುಖವಾದಂಥ ಸಿದ್ಧಾಂತ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಫ್ಯಾಸಿ ಪಕ್ಷ ಮಾತ್ರ ಎಂಬುದಾಗಿ ಸಹ ಇದನ್ನು ಪ್ರಮುಖವಾದದಾಗಿ ಹೇಳ್ತಾರೆ.
ಫ್ಯಾಸಿ ಪಕ್ಷ ಮಾತ್ರ, ಫ್ಯಾಸಿಕ್ ಪಾರ್ಟಿ ಓನ್ಲಿ ಎಂಬುದಾಗಿ ಸಹ ಇಟ್ ಈಸ್ ಬೇಸ್ಡ್ ಇಂಟೆನ್ಸಿವ್ ನ್ಯಾಷನಲಿಸಮ್ ಅನ್ನೋದಕ್ಕೆ ಆ್ಯಂಡ್ ಕಮ್ಯುನಲಿಸಮ್ ಎಂಬುದಕ್ಕೆ, ಸಮಾಜವಾದಕ್ಕೆ ಇದು ಬೇಸ್ಡ್ ಆಗಿರುವಂಥದ್ದು ಎಂಬುದಾಗಿ. ಸಮಾಜವಾದವು ಕೇವಲ ಊಟ, ಬಟ್ಟೆ, ವಸತಿ ಮುಂತಾದ ಪ್ರಾಪಂಚಿಕ ವಸ್ತುಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳುವುದರಿಂದ ಸಮಾಜವಾದವನ್ನು ಇವರು ಕಟುವಾಗಿ ಟೀಕಿಸುತ್ತಿದ್ದರು. ಮಾನವ ಜೀವನದಲ್ಲಿನ ಅತ್ಯಗತ್ಯಗಳಿಗಷ್ಟೇ ಪಾತ್ರವನ್ನು ಧರ್ಮ, ರಾಷ್ಟ್ರಪ್ರೇಮ ಮುಂತಾದ ಅಂಶಗಳು ವಹಿಸುತ್ತವೆ. ಫ್ಯಾಸಿ ಪಕ್ಷ ಮಾತ್ರ, ಫ್ಯಾಸಿಸ್ಟ್ ಪಾರ್ಟಿ ಓನ್ಲಿ ಎಂಬುದಾಗಿ ಸಹ ಹೇಳ್ತಾರೆ. ಮುಸೋಲಿನಿಯ ನಾಯಕತ್ವದಲ್ಲಿ ಇಟಲಿಯು ಏಕಪಕ್ಷದ ಫ್ಯಾಸಿ ಪಕ್ಷದ ರಾಜ್ಯವಾಯಿತು ಎಂಬುದಾಗಿ ಸಹ ಹೇಳ್ತಾರೆ. ರಾಷ್ಟ್ರದ ಹಿತದೃಷ್ಟಿಯಿಂದ ಮುಸೋಲಿನಿಯು ಬೇರೆಲ್ಲ ಪಕ್ಷಗಳನ್ನು ಧ್ವಂಸ ಮಾಡಿದನು. ಪ್ರಜಾಪ್ರಭುತ್ವ ಇರ್ಬೋದು, ಉದಾರವಾದ ಮುಂತಾದವುಗಳಿಗೆ ಅವಕಾಶವಿಲ್ಲವಾಯಿತು ಎಂಬುದಾಗಿ ಸಹ ಹೇಳ್ಬೋದು. ತನ್ನ ಜೀವನದುದ್ದಕ್ಕೂ ಪ್ರಜಾಪ್ರಭುತ್ವವನ್ನು ಮುಸೋಲಿನಿ ದ್ವೇಷಿಸುತ್ತಲೇ ಇದ್ದನು ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಬ್ಲ್ಯಾಕ್ ಶರ್ಟ್ ಮಿಲಿಷಿಯಾ ಎಂಬ ಸೇನೆ ಮುಸೋಲಿನಿಯ ಆಜ್ಞೆಯ ಪ್ರಕಾರ ಸೇವೆಯನ್ನು ಮಾಡಿತು. ಫ್ಯಾಸಿವಾದದಿಂದ ಹಾಗೂ ಫ್ಯಾಸಿ ಪಕ್ಷದಿಂದ ಮಾತ್ರ ಸುಭದ್ರವಾದಂತಹ ಇಟಲಿಯನ್ನು ಕಟ್ಟಲು ಸಾಧ್ಯ ಎಂಬುದು ಆತನ ಅಭಿಪ್ರಾಯವಾಗಿತ್ತು. ಇಡೀ ದೇಶದ ಜನತೆ ಮುಸೋಲಿನಿಯ ಆಜ್ಞಾವರ್ತಿಗಳಾದರು ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ದೇಶದ ವಿರುದ್ಧ ಮೀರುವ ಶಕ್ತಿಗಳನ್ನು ಕಂಡುಹಿಡಿಯಲು ಓರಾ ಈಸ್ ಎ ವಾಲಂಟ್ರಿ ಆರ್ಗನೈಸೇಷನ್ ಫಾರ್ ದಿ ರೆಪ್ರೆಷನ್ ಆ್ಯಂಡ್ ಆಂಟಿ ಫ್ಯಾಸಿಸಮ್ ಎಂಬುದಾಗಿ ಸಹ ಕರೀಬೋದಾಗಿದೆ. ಗುಪ್ತ ಪೊಲೀಸ್ ದಳ ಕೂಡ ಕೆಲಸ ಮಾಡುತ್ತಿತ್ತು. ನಿರಂಕುಶ ಪ್ರಭು ಮುಸೋಲಿನಿ ಯಾರಿಗೂ ಕೂಡ ಜವಾಬ್ದಾರನಾಗಿರಲಿಲ್ಲ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಸಮಗ್ರ ದೇಶದ ಜನರ ಎಲ್ಲ ಕ್ಷೇತ್ರವನ್ನು ಈತನು ನಿಯಂತ್ರಿಸುವಂತನಾಗಿದ್ದು, ಫ್ಯಾಸಿವಾದಿಗಳು ಪ್ರತಿಯೊಂದು ರಾಷ್ಟ್ರದೊಳಗೆ ರಾಜನ ವಿರುದ್ಧ, ರಾಜ್ಯದ ಹೊರಗೆ ಏನೂ ಇಲ್ಲ ಎಂದು ಹೇಳುತ್ತಿದ್ದರು. ಎವ್ರಿಥಿಂಗ್ ವಿತ್ ಇನ್ ದ ಸ್ಟೇಟ್, ನಥಿಂಗ್ ಎಗೇನೆಸ್ಟ್ ದ ಸ್ಟೇಟ್, ನಥಿಂಗ್ಸ್ ಔಟ್ಸೈಡ್ ದ ಸ್ಟೇಟ್ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಇದು ಅತ್ಯುಗ್ರವಾದಂಥ ರಾಷ್ಟ್ರೀಯವಾದವನ್ನು, ಈಗಾಗಲೇ ನಾವು ಹೇಳಿದಂತೆ ಇದು ಅತ್ಯುಗ್ರವಾದಂಥ ರಾಷ್ಟ್ರೀಯವಾದವನ್ನು ಇದು ಪ್ರಮುಖವಾದಂತಹ ತತ್ವವಾಗಿ ಪರಿಗಣಿಸಿತ್ತು. ಫ್ಯಾಸಿವಾದ ಉಜ್ವಲವಾದ ರಾಷ್ಟ್ರ ಪ್ರೇಮವನ್ನು ವ್ಯಕ್ತಪಡಿಸುತ್ತೆ. ರಾಜ್ಯ ಎಲ್ಲರಿಗಿಂತಲೂ ಶ್ರೇಷ್ಠವಾದುದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ರಾಷ್ಟ್ರಕ್ಕಾಗಿ ದುಡಿಯಬೇಕು. ವ್ಯಕ್ತಿಯ ಕಾರ್ಯ, ಆಲೋಚನೆಗಳು ಮುಂತಾದವುಗಳೆಲ್ಲ ರಾಷ್ಟ್ರಕ್ಕೆ ವಿಧೇಯತೆಯನ್ನು ತೋರಿಸುವ ರೀತಿಯಲ್ಲಿರಬೇಕು. ರಾಷ್ಟ್ರದ ಹಿತದೃಷ್ಟಿಯಿಂದ ಪತ್ರಿಕೆ, ಸಿನಿಮಾ, ರೇಡಿಯೋ ಮುಂತಾದವುಗಳ ಮೇಲೆ ರಾಜ್ಯದ ನಿಯಂತ್ರಣ ಅಗತ್ಯವಾಗಿದೆ. ರಾಷ್ಟ್ರವೇ ಪ್ರಥಮ ಧ್ಯೇಯ. ಆದುದರಿಂದ ಜನರು ತಮ್ಮೆಲ್ಲ ಶಕ್ತಿಯನ್ನು ರಾಷ್ಟ್ರದ ಸೇವೆಗಾಗಿ ಬಳಸಬೇಕು ಎಂಬುದಾಗಿ ಹೇಳುವುದರ ಮೂಲಕ ಅಪಾರವಾದ ದೇಶ ಪ್ರೇಮವನ್ನು ಇದು ಪ್ರತಿಪಾದಿಸುತ್ತೆ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಅದೇ ರೀತಿ ಇದನ್ನು ಇಟ್ಸ್ ಎ ಕಾರ್ಪೊರೇಟ್ ಸ್ಟೇಟ್. ಈಗಾಗಲೇ ನಾವು ಇದನ್ನು ಕಾರ್ಪೊರೇಟ್ ಹಿಂದಿನ ಪಾಯಿಂಟ್ಸಲ್ಲಿ ನಾವು ಗಮನಿಸೋದಾದರೆ ಇಟ್ಸ್ ಎ ಕಾರ್ಪೊರೇಟ್ ಸ್ಟೇಟ್ ಎಂಬುದಾಗಿ ಸಹ ಕರೆದಿದ್ದಾನೆ. ಮುಸೋಲಿನಿ ಇಟಲಿಯನ್ನು ಒಂದು ಸಾಮುದಾಯಿಕ ರಾಜ್ಯಗಳಾಗಿ ಪರಿವರ್ತಿಸಿದನು. ಇವರ ಸಂಯುಕ್ತ ರಾಜ್ಯವು ಎರಡು ಅಭಿಪ್ರಾಯಗಳ ಮೇಲೆ ರಚಿತವಾಗಿದೆ. ಒಂದು ಆಳುವ ಪಕ್ಷದ ಸದಸ್ಯರು ಮಾತ್ರ, ಅಂದರೆ ಫ್ಯಾಸಿ ಪಕ್ಷ. ಎರಡನೇದೇ ಸಾಮಾನ್ಯ ಪ್ರಜೆಗಳಿಗೆ ದೇಶವು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಗ್ರಹಿಸುವ ಸಾಮರ್ಥ್ಯ ಇರುವುದಿಲ್ಲ. ಆಳುವ ಪಕ್ಷದ ಸದಸ್ಯರು ಮಾತ್ರ ದೇಶದ ಹಾಗೂ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಎರಡನೇದು, ಸಾಮಾನ್ಯ ಪ್ರಜೆಗಳಿಗೆ ದೇಶವು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಗ್ರಹಿಸುವ ಸಾಮರ್ಥ್ಯ ಇರುವುದಿಲ್ಲ. ಆದುದರಿಂದ ಅವರು ಸುಮ್ಮನಿರಬೇಕು ಎಂಬುದಾಗಿ ಸಹ ಹೇಳ್ತಾರೆ. ಈ ಸಂಯುಕ್ತ ರಾಜ್ಯವು ಇಡೀ ಇಟಲಿ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ನಿಯಂತ್ರಿಸುತ್ತದೆ ಎಂಬುದಾಗಿ ಸಹ ಕರೀತಾರೆ. ಸಂಘ ಸಂಸ್ಥೆಗಳಿರ್ಬೋದು, ಬಂಡವಾಳ ಇರ್ಬೋದು, ಶಕ್ತಿ ಇರ್ಬೋದು, ಇವುಗಳ ಮೇಲೆ ರಾಜ್ಯದ ನಿಯಂತ್ರಣ ಇರುತ್ತದೆ. ನಾಗರಿಕರು ತಾವು ನಿರ್ವಹಿಸುವ ವೃತ್ತಿ ಸಮಸ್ಯೆಗಳನ್ನು ಮಾತ್ರ ಅರ್ಥ ಮಾಡಿಕೊಳ್ಳಬರೇ ವಿನಃ ರಾಷ್ಟ್ರದ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲಾರರು ಎಂಬುದಾಗಿ ಸಹ ಹೇಳ್ತಾರೆ. ಫ್ಯಾಸಿವಾದ ಈ ಎಲ್ಲ ಅಂಶಗಳನ್ನು ಸಂಯುಕ್ತ ರಾಜ್ಯ ವ್ಯವಸ್ಥೆಯ ಮುಖಾಂತರ ಕಾರ್ಯಗತ ಮಾಡಲಾಯಿತು. ಸಿಂಡಿಕೇಟ್, ಫೆಡರೇಷನ್, ಕಾನ್ಫೆಡರೇಷನ್, ಕಾರ್ಪೊರೇಷನ್, ನ್ಯಾಷನಲ್ ಕೌನ್ಸಿಲ್ ಆಫ್ ಕಾರ್ಪೊರೇಷನ್ ಇವುಗಳು ರಾಜ್ಯದ ಪ್ರಮುಖ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸಿದವು ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ವಿದ್ಯಾರ್ಥಿಗಳೇ, ಬಹಳಷ್ಟು ತತ್ವಗಳನ್ನು ಫ್ಯಾಸಿವಾದವು ತನ್ನದೇ ಆದಂಥ ತತ್ವಗಳನ್ನು ಒಳಗೊಂಡಿದ್ದು ಇಟ್ ಈಸ್ ಬೇಸ್ಡ್ ಆನ್ ದಿ ಇಂಟೆನ್ಸ್ ನ್ಯಾಷನಲಿಸಮ್ ಆ್ಯಂಡ್ ಕಮ್ಯುನಿಸಮ್ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಇದಕ್ಕೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ರೆಫರೆನ್ಸ್ ಬುಕ್ಸಲ್ಲಿ ನೋಡೋದಾದರೆ ಪೊಲಿಟಿಕಲ್ ಥಿಯರಿ ರಾಜೀವ್ ಭಾರ್ಗವ, ಅಶೋಕ್ ಆಚಾರ್ಯ, ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಥಿಯರಿ AC ಕಪೂರ್,
ಕಾಂಟೆಂಪ್ರರಿ ಪೊಲಿಟಿಕಲ್ ಥಿಯರಿ JC ಜೋಹಾರಿ, ಪೊಲಿಟಿಕಲ್ ಥಿಯರಿ VD ಮಹಾಜನ್, ಪೊಲಿಟಿಕಲ್ ಥಿಯರಿ RC ಅಗರ್ವಾ, ಪೊಲಿಟಿಕಲ್ ಥಿಯರಿ BK ಗೋಖಲೆ, ಪೊಲಿಟಿಕಲ್ ಥಿಯರಿ ಡಾಕ್ಟರ್ ಮೀನಾ ದೇಶಪಾಂಡೆ ಅವರ ಪುಸ್ತಕ, ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ ಎನ್ ನಾಲಪ್ಪ, PH ಗಂಗಾಧರ, ಪೊಲಿಟಿಕಲ್ ಥಿಯರಿ ಡಾಕ್ಟರ್ KJ ಸುರೇಶ್, ಪೊಲಿಟಿಕಲ್ ಥಿಯರಿ ಆ್ಯಂಡ್ ಥಿಂಕರ್ಸ್ HD ರಾಮಕೃಷ್ಣ ಅವರ ಪುಸ್ತಕಗಳಲ್ಲಿ ನಿಮಗೆ ದೊರೆಯುತ್ತದೆ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು.